ರಾಜ್ಯದ ಪಿಂಚಣಿದಾರರೇ ಗಮನಿಸಿ ಗಮನಿಸಿ ಸಾಮಾಜಿಕ ಭದ್ರತಾ ಪಿಂಚಣಿದಾರರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯದ ಪಿಂಚಣಿದಾರರು ಗಮನಿಸಬೇಕಾದಂತ ಸುದ್ದಿ ಇದು. ಸಾಮಾಜಿಕ ಭದ್ರತಾ ಪಿಂಚಣಿದಾರರಿಗೆ ಅತಿ ದೊಡ್ಡ ಶಾಕ್. ಪಿಂಚಣಿಗಾಗಿ ಹಿರಿಯ ಜೀವಗಳು ನಿತ್ಯವೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾವೆ. 30 ದಿನದೊಳಗೆ ದಾಖಲೆ ಸಲ್ಲಿಸದಿದ್ದರೆ ಪಿಂಚಣಿ ರದ್ದು. ದಾಖಲೆ ಕೊಡಿ, ಇಲ್ಲವಾದರೆ ಪಿಂಚಣಿಯನ್ನ ಕಳೆದುಕೊಳ್ಳಿ ಅಂತ 83,12,000 ಪಿಂಚಣಿದಾರರ ಕುಟುಂಬ ಡೇಟಾ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಒಟ್ಟು 23,14,450 ಫಲಾನುಭವಿಗಳ ಮಾಹಿತಿ ಸಂದೇಹಾಸ್ಪದವಾಗಿದೆ. ಹೀಗಾಗಿ ಅಗತ್ಯ ದಾಖಲೆ ನೀಡಿ ದೃಢಪಡಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ದಾಖಲೆ ನೀಡಿ ಅರ್ಹತೆ ಪಡೆದಿರುವಂತಹ 5,17,000 ಜನ, ಆದರೆ 17,97,193 ಮಂದಿ ಇನ್ನೂ ಅಗತ್ಯ ದಾಖಲೆಯನ್ನ ಸಲ್ಲಿಸಿಲ್ಲ. ತಪ್ಪು ದಾಖಲೆ ನೀಡಿದ 79,988 ಮಂದಿಯ ಪಿಂಚಣಿ ರದ್ದಾಗಿದೆ. 2,53,000 ಅಧಿಕ ಮಂದಿ ವಿಳಾಸದಲ್ಲಿ ಪತ್ತೆಯಾಗಿಲ್ಲ. ನಾನಾ ರೀತಿಯಾದಂತಹ ಕಾರಣಗಳಿಂದಾಗಿ ಇದೀಗ ಪಿಂಚಣಿ ಹೋಲ್ಡ್. ಇದು ಹೀಗೆ ಮುಂದುವರೆದ್ರೆ ಅಗತ್ಯ ದಾಖಲೆಗಳನ್ನ ಸಲ್ಲಿಸದೆ ಹೋದ್ರೆ ರದ್ದಾಗುತ್ತೆ. ಸದ್ಯಕ್ಕೆ ಹೋಲ್ಡ್ ಆಗಿದೆ. ಪಿಂಚಣಿದಾರರು ಯಾರೆಲ್ಲ ತಿಂಗಳಿಗೆ ಪಿಂಚಣಿಯನ್ನು ತೆಗೆದುಕೊಳ್ತೀರಾ ಅಲ್ವಾ, ಈಗ ಹಲವಾರು ಪಿಂಚಣಿಗಳಿದಾವೆ. ವಯಸ್ಸಿನ ಕಾರಣದಿಂದಾಗಿ ಅನ್ನೋದ್ರ ಜೊತೆಗೆ ವಿಧವಾ ವೇತನ ಈಗ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣದಿಂದಾಗಿ ಕೆಲವೊಂದಿಷ್ಟು ಏನು ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಸರಿಯಾದ ಡಾಕ್ಯುಮೆಂಟೇಶನ್ ಅನ್ನ ಸಲ್ಲಿಸಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೋಲ್ಡ್ ಆಗಿದೆ. ಇದು ಹೀಗೆ ಮುಂದುವರೆದ್ರೆ ರದ್ದಾಗುವಂತ ಚಾನ್ಸಸ್ ಹೆಚ್ಚಾಗಿದೆ. ನೋಡಿ, ಕೇವಲ 5,17,000 ಜನದ ಮಾತ್ರ ಇಲ್ಲಿ ಅರ್ಹತೆಯನ್ನ ಪಡೆದಿರುವರು ಅಂತರು. ಬಟ್ ಒಟ್ಟಾರೆಯಾಗಿ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ 83 ಲಕ್ಷಕ್ಕೂ ಅಧಿಕ ಜನ. 17,97,000 ಪಿಂಚಣಿದಾರರಿಗೆ ಸರ್ಕಾರದಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. SMS ಮೂಲಕವೂ ದಾಖಲೆ ಸಲ್ಲಿಕೆಗೆ ಸೂಚನೆಯನ್ನ ನೀಡಲಾಗಿದೆ. ನೋಟಿಸ್ ಪಡೆದವರಿಗೆ 30 ದಿನಗಳ ಕಾಲ ಸರ್ಕಾರ ಗಡುವನ್ನ ಕೊಟ್ಟಿದೆ. ವಯಸ್ಸು, ಆದಾಯ, ವಿಳಾಸ, ಪ್ರಮಾಣ ಪತ್ರ ಸಲ್ಲಿಸಲು ಸೂಚನೆಯನ್ನ ಕೊಟ್ಟಿದೆ. ಹಿಂದಿನ ಪಿಂಚಣಿ ವಿವರಗಳನ್ನು ಸಲ್ಲಿಸಬೇಕು. ದಾಖಲೆ ಪರಿಶೀಲನೆ ಬಳಿಕ ಅರ್ಹರಿಗೆ ಪಿಂಚಣಿ ಮುಂದುವರಿಕೆ. ತಹಶೀಲ್ದಾರ್ ಕಚೇರಿಗೆ ದಾಖಲೆ ಸಲ್ಲಿಸಲು ಅವಕಾಶ. ನೋಟಿಸ್ SMS ಬಾರದಿದ್ದರೂ ಪಿಂಚಣಿ ಸ್ಥಗಿತಗೊಂಡಿರುತ್ತೆ ಅಂತ. 5 ತಿಂಗಳಿಂದ ಪಿಂಚಣಿ ಇಲ್ಲದೆ ಹಿರಿಯರ ಪರದಾಟ. ಔಷಧ ಖರೀದಿಗೆ ಆಸರೆಯಾಗಿದ್ದಂತ ಪಿಂಚಣಿ ಸ್ಥಗಿತ. ಅಳಲು ತೋಡ್ಕೊಳ್ತಾ ಇದ್ದಾರೆ. ಆದಾಯ ಪ್ರಮಾಣ ಪತ್ರಕ್ಕಾಗಿ ತಾಲೂಕು ಕಚೇರಿಗಳಿಗೆ ಅಲಿದಾಟ ನಡೆದಿದೆ. TC ಅಂಕಪಟ್ಟಿ, ನೋಟರಿ ದಾಖಲೆಗಳಿಗೆ ಅಧಿಕಾರಿಗಳ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ ನೋಟಿಸ್ SMS ಬಂದಿಲ್ಲ ಅಂತ ಹಿರಿಯರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮಂತ್ಲಿ ಬರುವಂತ ಈ ಪಿಂಚಣಿಯ ಮೇಲೆ ಹಿರಿಯರು ಹೇಳ್ತಾರೆ, ಕೆಲವೊಂದಿಷ್ಟು ವಯಸ್ಸಾದಂಥವ್ರು ಹೇಳ್ತಾರೆ, ಪಗಾರ ಅಂತ ಮಾತಾಡ್ತಾರೆ ಇದಕ್ಕೆ. ಅಂದ್ರೆ ಅದರ ಮೇಲೆ ಅಷ್ಟು ಅವಲಂಬಿತರಾಗಿರ್ತಾರೆ. ಮಂತ್ಲಿ ಒಂದು ಪಿಂಚಣಿ ಬರುತ್ತಪ್ಪ, ಅದರಲ್ಲಿ ಏನೋ ಒಂದು ಔಷಧಿಯನ್ನ ಖರೀದಿ ಮಾಡ್ಬೋದು ಅಥವಾ ಇನ್ನಿತರ ಏನೋ ಒಂದು ಅವರೊಂದಿಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿರ್ತಾರೆ. ಬಟ್ ಈಗ ಸ್ಥಗಿತ ಆಗಿರೋದ್ರಿಂದ ಯಾಕೆ ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚಿಂತೆಯನ್ನ ನಡೆಸ್ತಾ ಇದ್ದಾರೆ ಹಿರಿಯರು ಕೂಡ. ಯಾಕಂದ್ರೆ ಪಿಂಚಣಿ ಬರಬೇಕಿತ್ತು, ಬಂದಿಲ್ಲ ಅಂತ ಪಿಂಚಣಿಗಾಗಿ ಹಿರಿಯರು ಅಲೆದಾಟ, ಶೋಕ್, ರಣರಣ ಅಂತ ಇದ್ದಾರೆ. ಹಿರಿಯರ ಹೊಟ್ಟೆಗೆ ಹೊಡೆಯುತ್ತಿರುವಂತಹ ನಿರ್ದಯಿ ಸರ್ಕಾರ. ಗ್ಯಾರಂಟಿ ಹೆಸರು ಹೇಳಿ ರಾಜ್ಯದ ಖಜಾನೆಯನ್ನ ಖಾಲಿ ಮಾಡಿ ಅಸಹಾಯಕ ವೃದ್ಧರು ಪಿಂಚಣಿಯನ್ನೇ ಕಸಿಯುತ್ತಿರುವುದೇ ಈ ಒಂದು ಕಾಂಗ್ರೆಸ್ ನಿಮ್ಮ ಜನಪರ ಸರ್ಕಾರದ ಅಸಲಿ ಮುಖವೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಹಿರಿಯ ಜೀವಗಳನ್ನ ಅಲೆದಾಡಿಸುತ್ತಿರುವುದು ನಾಚಿಕೆ ಗೇಡಿನ ಸಂಗತಿ ಅಂತ. ನಿಮ್ಮ ದಿವಾಳಿ ಸರ್ಕಾರದ ಪಾಪಕ್ಕೆ ವೃದ್ಧರು ಯಾಕೆ ಬಲಿಯಾಗಬೇಕು? ಅರ್ಹ ಹಿರಿಯ ನಾಗರಿಕರ ಪಿಂಚಣಿ ತಕ್ಷಣವೇ ಬಿಡುಗಡೆ ಮಾಡಿ ಅಂತ ಅಶೋಕ್
ಹೇಳಿಕೆ ಕೊಟ್ಟಿದ್ದಾರೆ. ನಿರ್ಲಕ್ಷ್ಯ ಮುಂದುವರೆದರೆ ಹಿರಿಯ ಜೀವಗಳ ಶಾಪ ತಟ್ಟಲಿದೆ. ಸಿಎಂ ಡಿಕೆ ಸರ್ಕಾರದ ವಿರುದ್ಧ ಅಶೋಕ್ ಕೆಂಡಾಮಂಡಲ. ಎಸ್, ಪಿಂಚಣಿದಾರರು ಈಗಾಗಲೇ ನೋಡಿ 5 ತಿಂಗಳ ಪಿಂಚಣಿ ಬರ್ತಾ ಇಲ್ಲ ಅಂತ ಈಗಾಗಲೇ ರೋಸ್ ಹೋಗ್ಬಿಟ್ಟಿದ್ದಾರೆ. ಅಲೆದಾಟವನ್ನು ನಡೆಸಿ ಯಾಕೆ ಬರ್ತೀರಿ, ಹೋಗೋದು ಚೆಕ್ ಮಾಡಿಸೋದು ಅಕೌಂಟ್ನ, ಪಿಂಚಣಿ ಬಂದಿದ್ಯಾ. ಯಾಕಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಇದು ನಿಜಕ್ಕೂ ಕೂಡ ಈಗ ಪರಿಷ್ಕರಣೆ ಮತ್ತೆ ಆಗ್ತಾ ಇದೆಯಾ, ಡಾಕ್ಯುಮೆಂಟೇಶನ್ ಏನೇನು ಕೊಡಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಸರಿಯಾದ ಡಾಕ್ಯುಮೆಂಟೇಶನ್ನ ಸಲ್ಲಿಕೆ ಮಾಡಿಲ್ಲ. ಹೀಗಾಗಿ ಹಳ್ಳಿಗಳತ್ತ ಈಗ ಸಿಟಿ ಲೆವೆಲ್ ಅಂತ ಅಂದಾಗ ಒಂದಿಷ್ಟು ಜನಕ್ಕೆ ಅದರ ಬಗ್ಗೆ ಅರಿವಿರುತ್ತೆ. ಬಟ್ ಸಿಟಿ ಲೆವೆಲ್ ಅಂತ ಹೋದಾಗ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಅರಿವಿರುವುದಿಲ್ಲ. ಹಾಗಾಗಿ ಇದರ ಬಗ್ಗೆ ಮೊದಲು ಅರಿವು ಮೂಡಿಸುವಂತಹ ಕೆಲಸ ಆಗಬೇಕಾಗಿದೆ. ಹಿರಿಯರು ಎಲ್ಲೆಲ್ಲಿ ಇರ್ತಾರೆ, ಈಗ ಹಳ್ಳಿಗಳ ಸೈಡಲ್ಲಿ ಹೆಚ್ಚಾಗಿ ಅರಿವು ಮೂಡಿಸುವಂತಹ ಕೆಲಸ ಆಗಬೇಕಾಗಿದೆ. ಈಗ ಸರ್ಕಾರ ಏನೋ ಒಂದು ರೀಸನ್ಸ್ ಅನ್ನ ಹೇಳಿ ಇಲ್ಲಿ ತೆಗೆದು ಹಾಕ್ಬಿಡ್ಬೋದು. ಬಟ್ ಎಷ್ಟೋ ಜನ ನಿಜವಾಗ್ಲೂ ಯಾರು ಫಲಾನುಭವಿಗಳು ಇರ್ತಾರೆ, ನಿಜವಾಗ್ಲೂ ಯಾರು ಅರ್ಹರಿರ್ತಾರೋ ಅಂಥವ್ರಿಗೂ ಕೂಡ ಇಲ್ಲಿ ಅನ್ಯಾಯ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ಯಾಕಂದರೆ ವಯಸ್ಸಾಗಿರುವಂಥ ಕಾರಣದಿಂದಾಗಿ ಹೀಗಾಗಿ ಸರಿಯಾಗಿ ಏನು ಡಾಕ್ಯುಮೆಂಟೇಶನ್ ಕೊಡಬೇಕು, ಯಾವ ರೀತಿಯಾಗಿ ಇದರ ಪ್ರೊಸೆಸ್ ಇರುತ್ತೋ ಇವೆಲ್ಲವೂ ಕೂಡ ಗೊತ್ತಿಲ್ಲ. ಈಗ SMS ನೋಟಿಸು ಅಂತ ಹೇಳ್ತಾ ಇದ್ದಾರಾ, ಅದೇ ನಂಬರನ್ನು ಈಗ ಅವರು ಅಲ್ಲಿ ಆ್ಯಡ್ ಮಾಡಿರುವಂಥ ನಂಬರೇ ಅವ್ರ ಹತ್ರ ಫೋನ್ ನಂಬರೇ ಇರುತ್ತಾ ಅನ್ನೋದು ಕೂಡ ಅಲ್ಲಿ ಕ್ಲಾರಿಫಿಕೇಶನ್ ಇಲ್ಲ. ಯಾಕಂದರೆ ಆ ರೀತಿಯಲ್ಲಿ ಹಳ್ಳಿಗಳಲ್ಲಿ ಆಗಿರುತ್ತೆ. ಸೊ ಇದನ್ನ ಸರ್ಕಾರ ಸ್ವಲ್ಪ ಗಮನವನ್ನು ಹರಿಸಬೇಕಾದಂಥ ವಿಷಯ.